ಕೈ ರುಚಿ. ನನ್ನ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ಹಲಸಿನಣ್ಣಿನ ಒಂದು ಸೀಸನ್ ಇದೆ ಅಲ್ವಾ? ಸೊ ಹಲಸಿನಣ್ಣ ತಿಂದ್ಬಿಟ್ಟು ಬೀಜನ ಬಿಸಾಕ್ತಾ ಇದ್ದೀರಾ? ಆ ತಪ್ಪನ್ನ ಮಾಡಬೇಡಿ. ಅದರಿಂದ ಒಂದು ಸಾಂಬಾರು ಮಾಡಬಹುದು. ಅದು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ತಡ ಮಾಡೋದು ಬೇಡ, ಬನ್ನಿ ಹಲಸಿನಣ್ಣಿನ ಬೀಜದಿಂದ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಓಕೆನಾ? ಸೊ ಮೊದಲನೇದಾಗಿ ಅದಕ್ಕೆ ಏನೇನು ಬೇಕು ಪದಾರ್ಥಗಳನ್ನ ಅಂತ ನೋಡ್ಕೊಂಬರೋಣ, ಬನ್ನಿ. ಸೊ ಮೊದಲನೇದಾಗಿ ನಮಗೆ ಹಲಸಿನ ಹಣ್ಣಿನ ಬೀಜ ಬೇಕು, ಓಕೆನಾ? ಸೊ ಬೀಜನ ಇದನ್ನು ತೊಗೊಂಡಿದ್ದೀನಿ. ಬೀಜ ಬೇಕು, ಟೊಮೆಟೊ ಬೇಕು, ಆಮೇಲೆ ಒಣ ಮೆಣಸಿನ್ಕಾಯಿ ಬೇಕು, ಕೊಬ್ಬರಿ ಬೇಕು, ಬೆಲ್ಲ ಬೇಕು, ಹಾಗೆ ಹಿಂಗೆ ಬೇಕು, ಉಪ್ಪು ಬೇಕು, ಸ್ವಲ್ಪ ಅಚ್ಚಕಾರದ ಪುಡಿ, ಅರಿಶಿನ, ಸಾಸಿವೆ, ಜೀರಿಗೆ, ಓಕೆನಾ? ಇಷ್ಟು ಐಟಮ್ಸು ನಮಗೆ ಇವಾಗ ಬೇಕು. ಮೊದಲನೇದಾಗಿ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕರ್ಗೆ ಟೊಮೆಟೊ ಮತ್ತು ಈ ಹಲಸಿನ ಬೀಜ ಏನಿತ್ತಲ್ವ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಸಿಪ್ಪೆ ಬಿಡಬೇಕು ನಮಗೆ. ಈ ಮೇಲ್ಗಡೆ ಸಿಪ್ಪೆ, ಒಳಗಡೆ ಒಂದು ಬ್ರೌನ್ ಕಲರ್ ಸಿಪ್ಪೆ ಇರುತ್ತಲ್ವ, ಸೊ ಆ ಸಿಪ್ಪೆನೂ ಕೂಡ ಬಿಡಬೇಕು. ಸೊ ಹಾಗಾಗಿ ಇದನ್ನು ಒಂದು ಮೂರ್ನಾಲ್ಕು ಬೇಡ, ಒಂದು 2 ವಿಷಿಲ್ ಆಗೋಷ್ಟನ್ನ ನಾವು ಇದನ್ನ ಬೇಯಿಸ್ಕೋಬೇಕು, ಓಕೆನಾ? ಸೊ ಇವಾಗ ಬೇಯಿಸ್ಕೊಳ್ಳೋಣ, ಬನ್ನಿ. ಇನ್ನೊಂದು ಕಡೆಗೆ ಇನ್ನೊಂದು ತವ ಇಟ್ಕೊಳ್ಳೋಣ, ಓಕೆನಾ? ಇದಕ್ಕೇನು ಹಾಕೋಬೇಕು ಅಂತಂದರೆ ಈ ಒಣ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿನ ನೀಟಾಗಿ ಫ್ರೈ ಮಾಡ್ಕೋಬೇಕು, ಓಕೆನಾ? ಸೊ ನೋಡಿ, ಇವಾಗ ಈ ಕಡೆಗೆ ನಾನು ವಿಜಿಲ್ ಕೂಗ್ಸೋಕೆ ಇಟ್ಟಿದ್ದೀನಿ ಬೀಜನ ಮತ್ತು ಟೊಮೆಟೊನ. ಹಾಗೆ ಈ ಕಡೆಗೆ ಒಂದು ತವ ಇಟ್ಕೊಂಡಿದ್ದೀನಿ. ಈ ತವಕ್ಕೆ ಏನು ಮಾಡ್ತೀನಿ ಅಂತಂದರೆ ಇವಾಗ ಕೊಬ್ಬರಿ ಮತ್ತು ಒಣ ಮೆಣಸಿನ್ಕಾಯಿ ಇದೆಯಲ್ಲ, ಇದನ್ನು ಫ್ರೈ ಮಾಡ್ಕೋಬೇಕು. ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಓಕೆ? ನೀವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಪಲ್ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು, ಓಕೆನಾ? ಸೊ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿನ ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟ ಆಗೋರು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನನಗೆ ಅಷ್ಟೊಂದು ಲೈಕ್ ಆಗಲ್ಲ ಕೊಬ್ಬರಿ, ಸೊ ಹಾಗಾಗಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಇದು ಫ್ರೈ ಆಗಾಯಿತು, ಓಕೆನಾ? ಸೊ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ, ಓಕೆ? ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಟೊಮೆಟೊ ಕೂಡ ಬಂದಿದೆ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ರುಬ್ಕೊಂಡು ಬರೋಣ, ಓಕೆನಾ? ಇನ್ನೂ ಒಂದು ಟೊಮೆಟೊ ಇಲ್ಲಿದೆ ನೋಡಿ. ಸೊ ಈ ಟೊಮೆಟೊನ ನಾನು ಏನು ಮಾಡ್ತೀನಿ, ಇದರಲ್ಲೇ ಸ್ಮ್ಯಾಶ್ ಮಾಡ್ಕೊತೀನಿ. ಇನ್ನೊಂದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ, ಓಕೆನಾ? ಮಾಡ್ತೀನಿ ಅಂದರೆ ಒಂದು 4ರಿಂದ 5 ಬೀಜನ ತೊಗೊಂಡು ಇದ್ರ ಸಿಪ್ಪೆನೂ ಬಿಡಿಸ್ಕೋಬೇಕು, ಓಕೆನಾ? ಸಿಪ್ಪೆ ಬಿಡಿಸ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಲ್ವ, ಇದಕ್ಕೆ ಮತ್ತೆ ಹಾಕ್ಬಿಟ್ಟು ರುಬ್ಬೋಣ, ಓಕೆನಾ? ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ, ಓಕೆನಾ? ಸೊ ಒಂದಿಷ್ಟನ್ನು ತೊಗೊಂಡಿದ್ದೀನಿ, ಒಂದು 5ರಿಂದ 6 ಸಾಕು, ಆಯಿತಾ? ಇದನ್ನು ಸಿಪ್ಪೆ ಬಿಡಿಸ್ಕೊಳ್ಳೋಣ ಇವಾಗ ನೀಟಾಗಿ. ನೋಡಿ, ಇವಾಗ ನಾನು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಬಿಡಿಸೋದು, ಓಕೆನಾ? ಸೊ ಇದನ್ನು ಇವಾಗ ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಓಕೆ? ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಲಿ, ಆಯಿತಾ? ಎಣ್ಣೆ ಕಾದಿದೆ. ಇವಾಗ ಜೀರಿಗೆ, ಸಾಸಿವೆ, ಚೆನ್ನಾಗಿ ಮಿಕ್ಸ್ ಆಗ್ತದೆ, ಆಯಿತಾ? ಹಾಕೊಂಡ್ಬಿಡೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಮ್ ಅಂತ ಸ್ಮೆಲ್ ಬರ್ತಿದೆ, ಸಕ್ಕರೆ ಸ್ಮೆಲ್ ಬರ್ತಿದೆ, ಓಕೆ? ಈಗ ಸ್ವಲ್ಪ ಹಿಂಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದೊಂದು ಸ್ವಲ್ಪ ಬೇಯಬೇಕು, ಬೇಯಲಿ, ಆಯಿತಾ? ಬೇರೆ ಒಂದು ಜಾರ್ಗೆ ನಾನು ಇಲ್ಲಿ ತೆಗೆದಿಟ್ಕೋಬೇಕು. ಈ ಥರ ಇದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಬೀಜಗಳನ್ನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ? ಯಾಕಂದರೆ ಸಾಂಬಾರು ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಹಾಗಾಗಿ. ಸೊ ನಿಮಗೊಂದು ಟಿಪ್ಸ್ ಕೊಡ್ತೀನಿ ನಾನು. ಇದನ್ನು ತೆಗಿಯೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನೋಡಿದ್ರಾ? ಕ್ರಾಸಾಗಿ ಕಟ್ ಮಾಡಿಕೊಂಡೆ ಆರಾಮಾಗಿ ಸಿಪ್ಪೆ ತೆಗಿಬೋದು. ಸೊ ಇವಾಗ ಈ ಟೊಮೆಟೊ ಇತ್ತಲ್ಲ ಒಂದು, ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ, ಓಕೆ? ಇದು ನೀಟಾಗಿ ಮಿಕ್ಸ್ ಆಗಲಿ ಇವಾಗ, ಓಕೆ? ಸ್ವಲ್ಪ ನೀರು ಹಾಕ್ಕೊಂಡಿರ್ತೀನಿ, ಓಕೆ? ಹಾಗೆ ಇದ್ರ ಜೊತೆಗೆ ನಾನು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಹಲಸಿನ ಬೀಜನ, ಇದನ್ನ ಹಾಕ್ಕೊಳ್ತೀನಿ, ಓಕೆ? ಸೊ ಇವಾಗ ಇದು ಒಂದು ಕುದಿ ಬರಬೇಕು, ಕುದಿ ಬರಲಿ, ಆಯಿತಾ? ಸೊ ಚಿಕ್ಕದಾಗಿ ಕುದಿ ಬರ್ತಿದೆ ಅಲ್ವಾ ಇವಾಗ ಏನು ಮಾಡೋದು ಅಂದರೆ ಬೆಲ್ಲ ಇತ್ತವೆ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ, ಓಕೆ? ಬೆಲ್ಲ ನೋಡಿ ಹಾಕ್ಕೊಳ್ಳಿ, ಬೆಲ್ಲ ಮತ್ತು ಉಪ್ಪನ್ನ, ಓಕೆ? ಸ್ವೀಟ್ ಆಗಬಾರ್ದು, ಹಾಗಾಗಿ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ.
ನೆಕ್ಸ್ಟು ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ತಗೊಳ್ತಾ ಇದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ, ಒಂದು 2 ಸ್ಪೂನ್ ಹಾಕ್ಕೊಳ್ತೀನಿ. ಓಕೆ, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಓಕೆ ಓಕೆ ಇದು ಇವಾಗ ನೀಟಾಗಿ ಕುದಿ ಬರಬೇಕು. ಸೊ ನೋಡಿ ಹೇಗೆ ಕುದೀತಾ ಇದೆ, ಕುದಿ ಬಂದಾಯಿತು. ಓಕೆನಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸೊ ಇದನ್ನು ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಓಕೆನಾ, ಓಕೆ ಬನ್ನಿ ಟೇಸ್ಟ್ ಮಾಡೋಣ. ಸೊ ನೋಡಿದ್ರಲ್ಲ, ನಾನು ಮಾಡಿರೋಂಥ ಹಲಸಿನ ಹಣ್ಣಿನ ಬೀಜದಿಂದ ಒಂದು ಸಾಂಬಾರು ಮಾಡಿದ್ದೆ. ಸೊ ತುಂಬಾ ಟೇಸ್ಟಿ ಆಗಿತ್ತು. ಸೊ ಇನ್ನೂ ಯಾರೆಲ್ಲ ನೀವು ಮನೇಲಿ ಮಾಡಿಲ್ವೋ ಟ್ರೈ ಮಾಡಿ, ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಓಕೆ ಮತ್ತೊಂದು ಹೊಸ ಅಡುಗೆ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.